ಬಿಸಿನೆಸ್ ವೀಸಾವನ್ನ ಪಡೆದು ನಂತರ ಡ್ರಗ್ ಸಪ್ಲೈ ಮಾಡ್ತಾ ಇದ್ದಂತಹ ಪ್ರಕರಣ ಇದಾಗಿದೆ. ಸಿಸಿಬಿಯಿಂದ ವಿದೇಶಿ ಪ್ರಜೆಯನ್ನ ಬಂಧನಕ್ಕೆ ಒಳಪಡಿಸಿದ ನಂತರದಲ್ಲಿ ಯಾವ ಮಾರ್ಗವಾಗಿ ಬರ್ತಾ ಇದ್ರು ಅನ್ನೋದರ ಮಾಹಿತಿ ಗೊತ್ತಾಗಿದೆ. ಕ್ರಿಶ್ಚಿಯನ್ ಸೋಪುರು ಚುಕ್ವು ಬಂಧಿತ ಡ್ರಗ್ ಪೆಡ್ಲರ್ ಆಗಿದ್ದಾನೆ. 2012ರ ಸಾಲಿನಲ್ಲಿ ಬಿಸಿನೆಸ್ ವೀಸಾವನ್ನು ಪಡೆದು ಬೆಂಗಳೂರಿಗೆ ಈತ ಬಂದಿದ್ದ. ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಐಟಿ-ಬಿಟಿ ಮಂದಿಗೆ ಡ್ರಗ್ಸ್ ಸಪ್ಲೈ ಮಾಡೋದು ಈತನ ಕಾಯಕವಾಗಿತ್ತು. 1 ಗ್ರಾಂಗೆ 20,000ದಂತೆ ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಾ ಇದ್ದಂತಹ ಆರೋಪಿ. ಬಂಧಿತನಿಂದ 2 ಕೋಟಿ ಮೌಲ್ಯದ 1 ಕೆಜಿ MDMA ಸೀಸ್ ಮಾಡಿದ್ದಾರೆ. ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡೋ ಮೂಲಕವಾಗಿ ಅಕ್ರಮವಾಗಿ ಈತ ಬೆಂಗಳೂರಿನಲ್ಲಿ ನೆಲೆಸಿದ್ದಾನೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗಿದೆ. 2012ರಲ್ಲೇ ಬಿಸಿನೆಸ್ ವೀಸಾ ಮೂಲಕವಾಗಿ ಆತ ಭಾರತಕ್ಕೆ ಬಂದಿದ್ದಾನೆ. ಬಂದ ನಂತರದಲ್ಲಿ ಡ್ರಗ್ ಪೆಡ್ಲಿಂಗ್ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾನೆ. 1 ಗ್ರಾಂ MDMA ಕೊಡಬೇಕು ಅಂದರೆ ಅದಕ್ಕೆ 20,000 ರೂಪಾಯಿಯನ್ನ ಈತ ಪಡ್ಕೊಳ್ತಾ ಇದ್ನಂತೆ.